ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮಧ್ಯದ ಭಿನ್ನಮತ ಅಥವಾ ಭಿನ್ನಾಭಿಪ್ರಾಯ ಈ ಹಿಂದುಳಿದ ಅಹಿಂದ್ ಮೂಮೆಂಟಕ್ಕೆ ಅಹಿಂದ್ ಚಳವಳಿಗೆ ಪೆಟ್ಟು ಬೀಳ್ತದನ ಅನ್ನುವಂಥ ಪ್ರಶ್ನೆ. ಯಾಕಂತಂದ್ರೆ ಇಬ್ಬರು ಅಹಿಂದ ರಾಜಕೀಯದಿಂದ ಮೇಲೆ ಬಂದಂಥವ್ರು. ಇವತ್ತೇನೋ ಅವ್ರ ಮಧ್ಯದಲ್ಲಿ ಯಾವ ಕಾರಣಕ್ಕೂ ಇರ್ಬೋದು ಭಿನ್ನ ಮತ ಬಂದಿದ್ದರಿಂದಾಗಿ ಯಾಕೋ ಮೊದಲಿನ ಆತ್ಮೀಯತೆ ಅಲ್ಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರಾದರೂ ಸಹಿತ ಸೇಮ್ ಆಗಿದ್ದಾರೆ ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಇಲ್ಲಾಂದ್ರೆ ಕಷ್ಟ ಇತ್ತು ಅವ್ರಿಗೆ. ಅದೇನು ಮಾಡಿದರು ಜಾದು ಅಲ್ಲಿ ಒಡಕ್ಕೆ ತಂದಿಟ್ಟರು. ಅದೇನು ಒಡಕ್ಕೆ ಅನ್ನೋದಿನ್ನು ಸತೀಶ್ ಅವರು ಸಿದ್ದರಾಮಯ್ಯನವರು ಅವ್ರಿಗೆ ಯಾವಾಗ ಇಬ್ಬರು ಒಂದಾಗ್ತಾರೆ ಹೇಳ್ಬೋದೇನೋ. ಆದರೂ ಇವತ್ತು ಗೆಸ್ಟ್ಗಳಿದ್ದ ಅವರಿಬ್ಬರ ಮೇಲೆ. ಆದರೆ ಇಲ್ಲೇ ಒಂದು ಮಾತನ್ನು ನಾವು ಗಮನಿಸಬೇಕಾಗಿದ್ದು, ಅಹಿಂದ್ ಮೂಮೆಂಟ್ ಇಲ್ಲಿ ನಿಲ್ಲಬಾರದು, ಸಾಯಬಾರದು ಅಂತೇಳಿ. ಸಿದ್ದರಾಮಯ್ಯನವರು ಎಷ್ಟು ಪ್ರಾಮಾಣಿಕರು, ಅದರಲ್ಲೇ ಸತೀಶ್ ಜಾರಕಿಹೊಳಿ ಅವರು ಎಷ್ಟು ಪ್ರಾಮಾಣಿಕರು ಅನ್ನೋದನ್ನು ಅವ್ರ ಕ್ರಿಯೆಯಿಂದ ಗೊತ್ತು ಮಾಡ್ಕೊಳ್ಳುವಂಥ ಕೆಲಸ ಆಗಿದೆ ಇವತ್ತು. ಅದಕ್ಕಾಗಿ ಸಿದ್ದರಾಮಯ್ಯನವರಂತೆ ವಿಶೇಷವಾಗಿ ಹಿಂದುಳಿದ ಒಂದು ಜನಾಂಗದ ನಾಯಕರಾಗಿ ಕಂಡುಕೊಂಡಂಥವರು, ಅದೇ ನೆಲೆಗಟ್ಟಿನಲ್ಲಿ ಹಿಂದ್ ಮೂಮೆಂಟ್ ಮಾಡಿದವರು. ಅದಕ್ಕೆ ಒಂದು ಬೆನ್ನೆಲುಬಾಗಿ ನಮ್ಮ ಸಿದ್ದರಾಮಯ್ಯ ಜೊತೆ ಇದ್ದಂಥವ್ರು ಸತೀಶ್ ಅವರು. ಹೀಗಾಗಿ ರಾಜ್ಯದಲ್ಲಿ ಇವತ್ತು ಒಂದಿಷ್ಟು ಏನಪ್ಪ ಅಂದ್ರೆ ಹಿಂದುಳಿದವರ, ಅದರಲ್ಲೂ ದಲಿತರ ಮತ್ತು ಆದಿವಾಸಿಗಳ ಮಧ್ಯದಲ್ಲಿ ಒಂದೇನೋ ಒಳ್ಳೆಯ ಬೆಸುಗೆ ಮೂಡಿದ್ರಿಂದಾಗೆ ಸಹಜವಾಗಿ ಕಾಂತರಾಜ್ ಸಮಿತಿ ಆಗಿರ್ಬೋದು ಮತ್ತು ಮಸೂದನ್ ನಾಯಕರದಾಗಿರ್ಬೋದು ಹಾಗೆ ಇವತ್ತು ರಿಪೋರ್ಟ್ ಆಗಿದ್ದಾವ, ಸಬ್ಮಿಟ್ಟು ಮಾಡಿದ್ದಾರೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಅದನ್ನು ಒಪ್ಪಿಕೊಂಡು ಅನುಷ್ಠಾನಗೊಳಿಸ್ತಾರಾ, ಅದನ್ನು ಮುಂದುವರೆಸ್ತಾರಾ ಅನ್ನೋ ಪ್ರಶ್ನೆಗಳಿದ್ದಾವೆ. ಹೌದು, ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲೇ ಅಹಿಂದ್ ಮೂಮೆಂಟನ್ನು, ಅದೇ ಕಾಲಕ್ಕೆ ದಲಿತ ಮತ್ತು ಈ ಒಂದು ಆದಿವಾಸಿಗಳ ಮತ್ತು ಮೈನಾರಿಟಿಗಳ ಒಂದು ಸಂಘಟನೆ ಮಾಡ್ಕೋಬೇಕು ಅಂತೇಳಿ ಭಾಳ ಜೋರು ನಡೀತಿದ್ದಾರೆ. ಆದಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದಾರೆ. ಆದರೆ ಡಿ ಕೆ ಶಿ ಅವರು ಎಷ್ಟರ ಮಟ್ಟಿಗೆ ಇದಕ್ಕೆ ಸ್ಪಂದಿಸ್ತಾರೋ ಅನ್ನುವಂಥದ್ದು. ಅವ್ರನ್ನೂ ಹಿಂದುಳಿದವರು ಎಲ್ಲ ಒಂದು ಸ್ವಲ್ಪ ಜಾತ್ಯತೀತನ ಮಾತಾಡ್ತಾ ಇದ್ದಾರೆ. ಅದು ಅನುಷ್ಠಾನ ಬರಬೇಕಲ್ರಿ. ಅದು ಮಾತಾಡೋದು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಬಂತು ಗೊತ್ತಾಗಿದೆ, ಎಲ್ಲ ರಾಜಕಾರಣಿಗಳು ಗೊತ್ತದ. ಇವತ್ತು 80-85% ಎಲ್ಲ ಹೆಚ್ಚು ಕಡಿಮೆ ಈ ದಲಿತ, ಹಿಂದುಳಿದ, ಮೈನಾರಿಟಿ ಮತ್ತು ಆದಿವಾಸಿಗಳು ಇದ್ದಾರಪ್ಪ ಇಲ್ಲೇ. ಇವ್ರನ್ನ